ಚಿತ್ರದುರ್ಗ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ರಾಜ್ಯ ಘಟಕದ ಚಿತ್ರದುರ್ಗ ವತಿಯಿಂದ ನಾವು ನಿನ್ನೆ ಏನು ಒಂದು ಇನ್ಸಿಡೆಂಟ್ ಆಯಿತು, ವರ್ಷಿತಾ ಅವರ ಭೀಕರ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣವನ್ನು ಖಂಡಿಸುವ ಉದ್ದೇಶದಿಂದ ನಾವು ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಚಿತ್ರದುರ್ಗ ವತಿಯಿಂದ ನಾವು ಇವತ್ತು ವಿದ್ಯಾರ್ಥಿಗಳು ಮತ್ತು ವಕೀಲರ ಸಮೂಹದಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಹಾಗೂ ಜಿಲ್ಲಾಧಿಕಾರಿಗಳಿಗೊಂದು ಆಗ್ರಹ ಪತ್ರವನ್ನು ಸಹ ಕೊಟ್ಟಿದ್ದೇವೆ. ಇಲ್ಲಿ ಅಪರಾಧಿಗಳಿಗೆ ಬರೀ ಕಠಿಣ ಶಿಕ್ಷೆ ಆಗೋದ್ರ ಜೊತೆಗೆ ಆ ವರ್ಷಿತ ಕುಟುಂಬ ಏನಿದೆ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ಸಹ ಸರ್ಕಾರದ ವತಿಯಿಂದ ಕೊಡಬೇಕು. ಹಾಗೂ ವರ್ಷಿತ ಕುಟುಂಬಕ್ಕೆ ಮತ್ತು ಅವರ ಮನೆಗೆ ಇದುವರೆಗೂ ಯಾವುದೇ ರಾಜಕಾರಣಿ ಭೇಟಿಯಾಗಿಲ್ಲ ಮತ್ತು ಅವರಿಗೆ ಒಂದು ಸಾಂತ್ವನ ನೀಡ್ತಕ್ಕಂಥ ಕೆಲಸ ಮತ್ತು ನೊಂದ ಕುಟುಂಬಸ್ಥರಿಗೆ ಮತ್ತು ಅವರೇನು ತಂದೆ ತಾಯಿಗಳಿದ್ದಾರೆ, ಸಂಬಂಧಿಕರಿದ್ದಾರೆ, ಅವ್ರ ಜೊತೆಗೆ ಸರ್ಕಾರ ಇದೆ, ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಸಾಂತ್ವನ ಹೇಳ್ತಕ್ಕಂಥ ಮತ್ತು ಧೈರ್ಯ ತುಂಬತಕ್ಕಂಥ ಕೆಲಸ ಸರ್ಕಾರದ ಕಡೆಯಿಂದಾಗಲಿ ಮತ್ತು MLA ಕಡೆಯಿಂದಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಿಂದಾಗಲಿ ಆಗದೇ ಇರತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ಕಾರಣ ಈ ರೀತಿಯ ಪ್ರಕರಣಗಳಿಂದ ಅಂತಹ ಒಂದು ನೊಂದ ಕುಟುಂಬಗಳಿಗೆ ಅಭದ್ರತೆ ಕಾಡ್ತಾ ಇರುತ್ತೆ ಮತ್ತು ಯಾರು ಈ ರೀತಿ ಅನ್ಯಾಯ ಸಿಗಿರ್ತಾರೆ ಅವರಿಗೆ ನಾವೇನು ಮಾಡಿದ್ರೂ ಸಹ ಅದರಿಂದ ಬಚಾವಾಗ್ಬೋದು ಅನ್ನೋಂತಹ ಒಂದು ಕೆಟ್ಟ ಧೈರ್ಯ ಅವರಿಗೆ ಮನೆ ಮಾಡಿರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ, ಸರ್ಕಾರದ ಕಡೆಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಯಾರು ಜಿಲ್ಲಾಧಿಕಾರಿಗಳಿದ್ದಾರೆ ಹಾಗೂ ಮಂತ್ರಿಗಳಿದ್ದಾರೆ ಹಾಗೂ MLA ಇದ್ದಾರೆ, ನಮ್ಮ ಕ್ಷೇತ್ರದ MLA ಇದ್ದಾರೆ, ಅವರು ತಕ್ಷಣ ವರ್ಷಿತಾ ಅವರ ಹಳ್ಳಿಗೆ ಹೋಗಿ ಅವರ ಕುಟುಂಬಕ್ಕೆ ಭೇಟಿಯಾಗಿ ಆ ನೊಂದ ಕುಟುಂಬಕ್ಕೆ ನಾವು ಇದೀವಿ, ಬೆಂಬಲವಾಗಿ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಗೇ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ನಾವು ಮನವಿ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಆ ಒಂದು ಸಂತ್ರಸ್ತ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿ ಹಣವನ್ನು ಸಹ ನೀಡಬೇಕು. ಈ ಪರಿಹಾರವನ್ನು ನೀಡೋದರಲ್ಲಿ ಮತ್ತು ಆ ಆರೋಪಿಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಏನಾದರೂ ವಿಳಂಬ ಆಯಿತು ಅಂತಂದರೆ ನಾವು ಈಗಲೇ ಕರೆ ಕೊಡ್ತಾ ಇದ್ದೇವೆ. ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಮುಂದಿನ ಕೆಲವೇ ದಿನಗಳಲ್ಲಿ ನಾವು ಚಿತ್ರದುರ್ಗ ಬಂಧನ ಆಚರಿಸುವ ಮೂಲಕ ಈ ಒಂದು ಘಟನೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸಹ ನಾವು ಈ ಮೂಲಕ ಕೊಡ್ತಾ ಇದ್ದೇವೆ.